ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ರಾಮೇನಹಳ್ಳಿ ಜಗನ್ನಾಥ್. ಈ ಮುಂಚೆ ಹೊಂದಿಸಿವರೇರು ಅನ್ನೋ ಒಂದು ಚಿತ್ರ ನಿರ್ದೇಶನ ಮಾಡಿದ್ದೆ. ಈಗ ತೀರ್ಥರೂಪು ತಂದೆಯವರಿಗೆ ನಿಹಾರ್ ಜೊತೆ ಮಾಡಿರುವಂಥ ಚಿತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿಹಾರ್ ಮುಖೇಶ್, ತೀರ್ಥರೂಪ ತಂದೆಯವರಿಗೆ ಸಿನಿಮಾದ ನಾಯಕ. ಅದೇ, ಈಗ ಮೊದಲನೇದಾಗಿ ನಮ್ಮ ತೀರ್ಥರೂಪ ತಂದೆಯವರಿಗೆ ಅನ್ನೋ ಟೈಟಲ್ ಬಗ್ಗೆ ಎಲ್ಲ ಇಷ್ಟಪಟ್ಟಿದ್ರೆ ಇದುವರೆಗೂ ಹೇಳಿರೋ ರೀತಿ. ಬಟ್ ಅದಕ್ಕೂ ಮುಂಚೆ ನಿಹಾರ್ ನಾವು ಹೇಗೆ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ಅನ್ನೋದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದ್ದೀನಿ. ನಾವು ಹೊಂದಿಸಿ ಬರೇರಿ ಆದಮೇಲೆ, ಅಂದರೆ ಹೊಂದಿಸಿ ವಾಸ್ ಎ ಡಿಫ್ರೆಂಟ್ ಜರ್ನಿ ಫಾರ್ ಮೀ. ಯಾಕೆಂದರೆ ಹೊಂದಿಸಿ ಬರೇರಿ ಅನ್ನೋ ಚಿತ್ರ ಆಲ್ಮೋಸ್ಟ್ ಅಲ್ಲೊಂದು ಕೋವಿಡ್ ಆದಮೇಲೆ, ಕೋವಿಡ್ ಮಧ್ಯದಲ್ಲಿ ಶೂಟ್ ಆಗಿ ಒಂದು 2.5-3 years ಆದಮೇಲೆ ರಿಲೀಸ್ ಆಗಿದ್ದು. ಸೊ ಅದಕ್ಕೆ ನನ್ನ ಜೊತೆ ಆಗಿದ್ದು ನನ್ನ ಸ್ನೇಹಿತರೆಲ್ಲ ಸೇರಿ ಅದನ್ನು ನಿರ್ಮಾಣ ಮಾಡಿ ಇದಾಗಿದ್ದು. ಥಿಯೇಟ್ರಿಗೆ ಬಂತು. ಥಿಯೇಟ್ರಲ್ಲಿ ಅದರಲ್ಲಿ ಒಂದಿಷ್ಟು ಸಾಕಷ್ಟು 7-8 ಜನ ಕಲಾವಿದರು ನಟಿಸಿದ್ರು. ಆ ಥಿಯೇಟ್ರಲ್ಲಿ ಜನ ನೋಡಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಬಂತು, ಎಲ್ಲ ಹೇಳ್ತಾ ಇದ್ರು. ಬಟ್ ಈವೊಂದು ಥಿಯೇಟ್ರಿಕಲಿ ಸಕ್ಸಸ್ ಅನ್ನೋದು ನಾನು ಅದನ್ನು ಎಲ್ಲೂ ಅದನ್ನು ಕ್ಲೈಮ್ ಮಾಡೋಕ್ಕೆ ಹೋಗಲ್ಲ, ಕರೆಯೋದು ಇಲ್ಲ. ಸೊ ಯಾಕೆಂದರೆ ಥಿಯೇಟ್ರಿಕಲ್ ಸಕ್ಸಸ್ ಅನ್ನೋದು ಯಾವತ್ತು ನನಗೆ, ಅಂದರೆ ಸಿನಿಮಾ ಅನ್ನೋದೇ ಯಾವತ್ತು ಫಸ್ಟು ಎಷ್ಟು ಜನರಿಗೆ ತಲುಪುತ್ತೆ ಅನ್ನೋದು ನನ್ನ ದೃಷ್ಟಿಕೋನದಲ್ಲಿ. ಎಷ್ಟು ಜನರಿಗೆ ತಲುಪಿ ಅದೆಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಆ ದೃಷ್ಟಿಕೋನದಲ್ಲಿ ಒಂದು ಸಿನಿಮಾದ ಸಕ್ಸಸ್ಸನ್ನು ಹೇಳ್ಬೋದು. ಅಂದರೆ ಎಸ್ಪೆಷಲಿ ಮೊದಲನೇ ಸಿನಿಮಾ ಆಗಿದ್ದರಿಂದ ಬಹುಶಃ ಎಲ್ಲ ಫಸ್ಟ್ ಫಿಲ್ಮ್ ಮೇಕರ್ಗೂ ಇದು ಕನೆಕ್ಟ್ ಆಗುತ್ತೆ ಅನ್ಕೋತೀನಿ. ಯಾಕೆಂದರೆ ಸಿನಿಮಾ ತಲುಪಿಸೋದೇ ಒಂದು ಚಾಲೆಂಜಿಂಗ್ ಆಗಿರುತ್ತದೆ. ಅಂಥ ನಿಟ್ಟಿನಲ್ಲಿ ಥಿಯೇಟ್ರಲ್ಲಿ ಆದಮೇಲೆ OTTಗೆ ಬಂದಮೇಲೆ ಆ ಸಿನಿಮಾದ ತುಂಬ ಜನರ ಪ್ರೀತಿ ಪಡ್ಕೊತು ಹೊಂದಿಸಿ ಬರೇರಿ. ಅದಾದಮೇಲೆ OTTಗೆ ಆದಮೇಲೆ ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕು ಅಂತ TVಗೆ ಬಂತು. ಅದಾದಮೇಲೆ ನಾನು ಕೊನೆಗೆ ಯೂಟ್ಯೂಬ್ಗೂ ರಿಲೀಸ್ ಮಾಡಿದೆ. ಅಂದರೆ ಕನೆಕ್ಟ್ ಆಗಲಿ, ಫ್ರೀಯಾಗಿ ನೋಡಲಿ ಜನ, ಇಷ್ಟ ಆಗಲಿ ಇಷ್ಟ ಅಂತ ಅಂದ್ಬಿಟ್ಟು ಆಗ ನನಗೆ ಓಕೆ, ಈ ಸಿನಿಮಾ ಯಾವ ರೀತಿ ಪಡ್ಕೋತು, ಯಾವ ರೀತಿ ಇಷ್ಟ ಆಯಿತು ಜನಗಳಿಗೆ ಅಂದ್ಬಿಟ್ಟು ನನಗೆ ಬಹುಶಃ 1 ವರ್ಷ ಅಲ್ಲೇ ಹಿಡಿತು. ಆಮೇಲೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಆಗ ಏನು ಹೊಂದಿಸಿ ಬರೇರಿ ಹಾಡುಗಳ ಬಗ್ಗೆ ನಮಗೆ ತುಂಬ ಹೋಪ್ಸ್ ಇತ್ತು. ಜೋಕೋಸ್ಟನೇ ಮಾಡಿದ್ದು ಈ ಸಿನಿಮಾದ ನಿರ್ದೇಶಕರು, ಸಂಗೀತ ನಿರ್ದೇಶಕರು. ಅದು ಹೊಂದಿಸಿ ಬರೇರಿಯಲ್ಲಿ 9 ಸಾಂಗ್ಗಳಿದ್ದು. ಎಲ್ಲರೂ ಹೇಳ್ತಾ ಇರೋರು ಅದಕ್ಕೆ, ಏನಪ್ಪ ನೀನು ಮತ್ತಿನ್ನೊಂದು ಪ್ರೇಮಲೋಕ ಥರ 9-10 ಸಾಂಗ್ ಮಾಡ್ತಾ ಇದೆಯಲ್ಲ, ಏನು ಇಡೀ ಫಿಲ್ಮ್ ಅಂತ. ನನಗೆ ಬೇಸಿಕಲಿ ಮಾಂಟೇಜಸ್ ಅಲ್ಲಿ ಸ್ಟೋರಿ ಹೇಳೋದಕ್ಕೆ ಇಷ್ಟ, ಅದ್ರಲ್ಲಿ ಕಟ್ಕೊಡೋಕೆ ಇಷ್ಟ. ಸೊ ಹಾಗಾಗಿ ಮಾಂಟೇಜಸ್ ಯಾವತ್ತೂ ಇಷ್ಟ. ಸೊ ಹಾಗಾಗಿ ಇಡೀ ಕತೆನ ಹೇಳಿದ ರೀತಿ ಹೊಂದಿಸಿ ಬರೇರಿಯಲ್ಲಿ ಸಾಂಗ್ಗಳ ಜೊತೆ ಇತ್ತು. ಆ ಸಾಂಗ್ಗಳು ತುಂಬ ಕನೆಕ್ಟ್ ಆಗಿದ್ದು ರಿಲೀಸ್ ಆದಮೇಲೆ OTTಗೆ ಬಂದಮೇಲೆ, ಯೂಟ್ಯೂಬ್ಗೆ ಬಂದಮೇಲೆ ತುಂಬ ಕನೆಕ್ಟ್ ಆಗಿ ತುಂಬ ಇದಾಯಿತು. ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ರು. ಸೊ ಹಾಗಾಗಿ ಈಗ ನನಗೆ ಓಕೆ, ಹೊಂದಿಸಿ ಆಯಿತು, ನೆಕ್ಸ್ಟ್ ಏನು ಸಿನಿಮಾ ಮಾಡಬೇಕು ಅನ್ನೋ ಇರೋ ಟೈಮಲ್ಲಿ ಸಾಕಷ್ಟು ಜನ, ಅಂದರೆ ತುಂಬ ಜನ ಇಂಡಸ್ಟ್ರಿಯವರು OTTಗೆ ಬಂದಮೇಲೆ ಆ್ಯಕ್ಚುಲಿ ಫೋನ್ ಮಾಡಿ ತಿಳಿಸಿದ್ರೆ, ಇವನ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಫಸ್ಟು ಇದನ್ನು ಟ್ರೈಲರ್ ರಿಲೀಸ್ ಮಾಡಿದೆ ಹೊಂದಿಸಿ ಬರೇರಿನ ಇದು ಅಶ್ವಿನಿ ಮ್ಯಾಮ್ ರಿಲೀಸ್ ಮಾಡಿಕೊಟ್ಟಿದ್ರು. ಸೊ ಅದಾದಮೇಲೆ ನೆಕ್ಸ್ಟು ಸಿನಿಮಾ ರಿಲೀಸ್ ಆದಮೇಲೆ ಸಾಕಷ್ಟು ಜನ, ಎಸ್ಪೆಷಲಿ ಪ್ರೇಮ್ ಸರ್ ಫೋನ್ ಮಾಡಿ ಹೇಳಿದರು, ಓಕೆ ಮಗ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ, ಎಮೋಷನ್ಸ್ ಎಲ್ಲ ಚೆನ್ನಾಗಿದೆ, ಆ ಥರ ಈ ಥರ ಅಂತೆಲ್ಲ ಕರೆಸಿ ಸಿನಿಮಾ ಮಾಡೋಣ ಹಂಗೆ ಅಂತ ನಾನು ಮಾತಾಡ್ತಾ ಇದ್ದು. ಅದೆಲ್ಲ ಒಂದಿಷ್ಟು ಇದಾಗಿತ್ತು. ಅದಾದಮೇಲೆ ಶ್ರೀನಗರ ಕಿಟ್ಟಿ ಅವರು, ಸುಮಾರು ಜನ ಇಂಡಸ್ಟ್ರಿಯವರು OTTಯಲ್ಲಿ ಬಂದ ಮೇಲೆ ನೋಡಿದ್ಮೇಲೆ ಅದಕ್ಕೆ ಸಾಕಷ್ಟು ಏನೋ ಕನೆಕ್ಟ್ ಆಗಿದೆ, ಎಮೋಷನಲ್ ಪಾರ್ಟ್ ಇದೆ ಅಂತ ಹೇಳಿದರು. ಆ ಟೈಮಲ್ಲೇ ಆ್ಯಕ್ಚುಲಿ ನಿಹಾರ್ ನನಗೆ ಪರಿಚಯ ಆಗಿದೆ ಹೆಂಗೆ ಅಂತಂದರೆ, ನನ್ನ ಈ ಹೊಂದಿಸಿ ಬರೇರಿಗೆ ಕಿರಣ್ ಅಂತ ನನ್ನ PU ಫ್ರೆಂಡು, ಈಸ್ ವೆರಿ ಕ್ಲೋಸ್ ಫ್ರೆಂಡ್. ಅವ್ನು ನನಗೆ ಹೊಂದಿಸಿ ಬರೇರಿಯಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ಗಳು ನನ್ನ ಜೊತೆ ಸೇರಿ ಅದಕ್ಕೆ ನಿರ್ಮಾಣಕ್ಕಿದ್ದಾಗಿರಲ್ಲ. ಕಿರಣ್ ಕೂಡ ಜೊತೆ ಆಗಿದ್ದ. ಕಿರಣ್ ನಮ್ಮ ರಿಲೇಟಿವ್ ಒಬ್ಬ ತೆಲುಗು ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವರು ಒಂದು ನಿಮ್ಮ ಫಿಲ್ಮ್ ನೋಡಿ, ಇದು ಅವ್ರು ಆ್ಯಕ್ಚುಲಿ ಇನ್ನೂ ನೋಡಿರಲಿಲ್ಲ ನೀವಾಗ, ಆಗ ಅವ್ರ ಕೈಲಿ ಒಂದು ಶೇರ್ ಮಾಡಿಸ್ತೀನಿ ಅಂದ್ಬಿಟ್ಟು ಸ್ಟೋರಿ ಹಾಕ್ಸಿದ್ದ ನಿಮ್ಮ ಕೈಲಿ. ಕಿರಣ್ ಸ್ಟೋರಿ ಹಾಕ್ಸಿದ್ದ. ಕಿರಣ್ ಅದಾದಮೇಲೆ ನೆಕ್ಸ್ಟು ಹೊಂದಿಸಿ ಬರೆದು ಎಲ್ಲ ಬಂದು ಆದಮೇಲೆ ನಾವಿಬ್ಬರು ಭೇಟಿಯಾಗಿದ್ದು. ಆಗ ಅವರು ನಮಗೆ ಗೊತ್ತಾಗಿದ್ದು ನಿಹಾರು ತೆಲುಗು ಸೀರಿಯಲಲ್ಲಿ ಗುಪ್ಪಡಂತ ಮನಸ್ಸು ಅನ್ನೋ ಒಂದು ತುಂಬ ಯಶಸ್ಸನ್ನು ಪಡೆದಂಥ ಸೀರಿಯಲ್ ಅದು. ಆ ಸೀರಿಯಲಲ್ಲಿ ತುಂಬ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ಅಂತ. ಸೊ ಅದಾದ್ಮೇಲೆ ನಮ್ಮಿಬ್ಬರು ಭೇಟಿನೇ ಫಸ್ಟ್ ಇದ್ದಿದ್ದು. ಓಕೆ, ಫಸ್ಟ್ ಮೀಟೇ ನಾವು ಬಹುಶಃ ಬಸವನಗುಡಿಲಿ ನಾವು ಮೀಟ್ ಆಗಿದ್ದು. ಬಸವನಗುಡಿಲಿ ಕಿರಣ್ ಜೊತೆ ಬಂದು ಮೀಟ್ ಆಗಿದ್ದು. ಮೀಟ್ ಆದಾಗಲೇ ಓಕೆ, ಫಸ್ಟ್ ಅದಕ್ಕಿಂತ ಮುಂಚೆಲಿ ಓಕೆ ಸಿನಿಮಾ ಮಾಡ್ಬೋದಾ ಏನು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಸುಮ್ಮನೆ ನಾವು ಕ್ಯಾಶುವಲ್ ಆಗಿ ಇದ್ದು ಇದಾಗ್ತಾ ಇರ್ಬೇಕಾದ್ರೆ ಅವತ್ತು ಪರಿಚಯ ಮಾತಲ್ಲಿ ಹೋಗಿತ್ತು. ಆಮೇಲೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಅವತ್ತು ನಾನು ಡೈರೆಕ್ಟ್ ಆಗಿ, ಅಂದರೆ ಫಸ್ಟ್ ಫಿಲ್ಮ್ ಮೇಕರ್ಗಳಿಗೆ ಇದಿರುತ್ತಲ್ಲ, ಒಂದು ಸಿನಿಮಾ ಇಲ್ಲಿ ರೀಚ್ ಆಗಲಿಲ್ಲ ಅಂದರೆ ಅದನ್ನು ಯಾವತ್ತು ಏನು ಫಸ್ಟು ಕೂಸು ಅಥವಾ ಫಸ್ಟ್ ಇದು ತಲುಪಬೇಕು ಅನ್ನೋ ಇದಿರುತ್ತಲ್ಲ, ಆಗ ನಾನು ನಿಹಾರ್ ಇದನ್ನ ತೆಲುಗುಗೆ ಮಾಡ್ಬಿಟ್ಟು, ನಿಹಾರ್ ಅಲ್ಲ ಆ್ಯಕ್ಚುಲಿ ಆಗ ಮುಖೇಶ್ ಯಾಕಂದ್ರೆ ರಿಷಿ ಅನ್ನೋ ಪಾತ್ರದಲ್ಲಿ ಇವ್ರು ಫೇಮಸ್ ಇದ್ರು, ಮುಖೇಶ್ ಅಂತಲೇ ಇವ್ರ ಹೆಸರಿದ್ದು. ಈಗಲೂ ಎಲ್ಲರಿಗೂ ಮುಖೇಶ್ ಅಂತಲೇ ಗೊತ್ತಿರೋದು, ತೆಲುಗು ಆಗಲಿ ಎಲ್ಲೇ ಇದಾಗಲಿ. ನಾವು ಈ ಸಿನಿಮಾಕ್ಕೋಸ್ಕರ ನಿಹಾರ್ ಅಂತ ಹೇಳ್ಬಿಟ್ಟು ನಾಮಕರಣ ಚೇಂಜ್ ಮಾಡಿರೋದು. ಸೊ ಹಾಗಾಗಿ ಅಲ್ಲಿ ಪರಿಚಯ ಆದಮೇಲೆ ನಾವು ಹೊಂದಿಸಿ ಬರೇರನ್ನೇ ತೆಲುಗು ಮಾಡ್ಬಿಡೋಣ ನಿಹಾರ್, ಈಗ ಸದ್ಯದಲ್ಲಿ ನನ್ನ ಕತೆ ಅನ್ನೋದಕ್ಕಿಂತ ನನಗೆ ಅದನ್ನು ಅದಿನ್ನೂ ಬೆಟರ್ ಅಥವಾ ಇನ್ನೂ ತಲುಪಿಸ್ಬೇಕು ಆ ಥರದ್ದಿಂತ ಹೇಳಿದಾಗ
ನಿಹಾರಾಗಿ ಹೇಳಿದ್ರು ಇಲ್ಲ ಬೇರೆ ಯಾವ್ದಾದ್ರು ಹೊಸ ಕತೆ ಮಾಡೋಣ ಅಂತ ಅನ್ನೋದ್ರ ಬಗ್ಗೆ ಇದಾಯ್ತು. ಸೊ ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಓಕೆ, ಆ ಟೈಮಲ್ಲಿ ಓಕೆ ಇನ್ನೂ ಕೆಲವ್ರು ಬರ್ತಾ ಇದ್ರು, ಓಕೆ ಸಿನಿಮಾ ಮಾಡ್ಕೊಡಿ, ಸಿನಿಮಾ ಮಾಡೋಣ ಅಂತ. ನನ್ಗೆ ಆ ಒಂದು ವರ್ಷದಲ್ಲಿ ಕಂಪ್ಲೀಟ್ ದ ಬಿಸ್ನೆಸ್ ಆಸ್ಪೆಕ್ಟ್ ಆಫ್ ಹೊಂದಿಸಿ ಬರೇರಿ ಏನು ಹೇಗೆ ಮಾರ್ಕೆಟಲ್ಲಿ ಹೇಗೆ ವರ್ಕ್ ಆಗ್ತಾ ಇದೆ ಅದ್ರದ್ದು ಬಹುಶಃ ಅದ್ರ ಸ್ಟಡಿನೇ ನನಗೆ ಒಂದು ಸ್ವಲ್ಪ ಬೇರೆ ರೀತಿ ಆಯಿತು, ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಅಂದರೆ ಒಂದು ಆಡಿಯೋ, ಯಾಕಂದರೆ ಹೊಂದಿಸಿ ಬರೇರಿ ಆಡಿಯೋ ಆ್ಯಕ್ಚುಲಿ ನಾವೇ ಸಂಡೇ ಸಿನಿಮಾಸಲ್ಲಿ ರಿಲೀಸ್ ಮಾಡಿದ್ದು. ಸೊ ಅದನ್ನು ತಲುಪಿಸೋ ರೀತಿ ಪ್ರತಿಯೊಂದು ಇದ್ರದ್ದು ಈ ಥರ ಒಂದು ಕಲಿಕೆಲ್ಲೇ ಕಳೆದೋಯ್ತು ಒಂದು ವರ್ಷ. ಸೊ ಅದಾದ್ಮೇಲೆ ನಮ್ಮ ಜರ್ನಿ ಇಲ್ಲಿ ಸ್ಟಾರ್ಟ್ ಆಗಿದ್ದು. ಇನ್ನು ಹಾಗೆ ಸ್ಟಾರ್ಟ್ ಆಗಿದ್ದು. ನೀವ್ ಹೇಳಿ, ಇನ್ನು ಅದಾದ್ಮೇಲೆ ನಾನು ಹೇಳ್ತೀನಿ ಏನು ಅಂತ. ಇದು ನಾನೇ ಹೇಳ್ಬೇಕು, ಯಾಕೆಂತಂದ್ರೆ 2023 ಹೊಂದಿಸಿ ಬರೀರಿ ಸಿನಿಮಾ ಏನು ರಿಲೀಸ್ ಆಯ್ತು, ನಾನು ಆಗ ನೋಡಕ್ ಆಗ್ಲಿಲ್ಲ. ನನಗೆ ಥಿಯೇಟರ್ಗೆ ಹೇಳ್ದಂಗೆ ಇವರ ಫ್ರೆಂಡ್, ನನಗೆ ಕಸಿನ್ ಅಣ್ಣ ಆಗಬೇಕು, ಕಿರಣ್ ಅಣ್ಣ ಅಂತ, ಅವ್ರು ನನಗೆ ತುಂಬಾ ಸಲ ಫೋರ್ಸ್ ಮಾಡಿದ್ರು, ಈ ತರ ಶೋ ಇದೆ, ಪ್ರೀಮಿಯರ್ ಶೋ ಇದೆ, ಅದಕ್ಕೆ ಬಾ ಇದಕ್ಕೆಲ್ಲ ಅಂತ. ಅಣ್ಣ ನಾನು ಹೈದರಾಬಾದಲ್ಲಿ ಇದ್ದೀನಿ, ಶೂಟಿಂಗ್ ಅಲ್ಲಿ ಇದ್ದೀನಿ, ಸೊ ಮುಗಿಸ್ಕೊಂಡು ನಾನು ಡೆಫಿನೆಟ್ಲಿ ಯಾವಾಗಲೂ ಬರ್ತೀನಿ ಅಂತಂದ್ರೆ. ಬಟ್ ನಾನು ಬರಕ್ಕೆ ಆಗ್ಲಿಲ್ಲ, ಥಿಯೇಟರ್ ನೋಡೋಕ್ಕೂ ಆಗ್ಲಿಲ್ಲ. ಅದಾದ್ಮೇಲೆ ಅದು ಹಂಗೆ ಗ್ಯಾಪ್ ಆಗೋಯ್ತು. ಅಂದ್ರೆ ನಾನು ತುಂಬಾ ಹೈದರಾಬಾದಲ್ಲಿ ಇರೋದ್ರಿಂದ ನನಗೆ ಇಲ್ಲಿ ಬಂದು ನೋಡಕ್ ಅವಕಾಶನೇ ಸಿಗ್ಲಿಲ್ಲ. ಸರಿ, ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಅವ್ರದ್ದು ಸಿನಿಮಾ OTT ಯಾವಾಗ ರಿಲೀಸ್ ಆಯ್ತು ಅವಾಗ ನಾನು ಫಸ್ಟ್ ಕೇಳಿದೆ, ನಾನು ಅದನ್ನ ಯಾವಾಗ ರಿಲೀಸ್ ಆಗ್ತಿದೆ OTT ಇಲ್ಲ, ಅವಾಗ ಡೆಫಿನೆಟ್ಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಸೊ OTT ನೋಡಿದಾಗ ಪ್ರಾಬಬ್ಲಿ ಆ 2023 ಇಯರ್ ಅಲ್ಲಿ ಏನು ಏನ್ ಟ್ರೆಂಡ್ ನಡೀತಿತ್ತು ಅಥವಾ ಜನಗಳ ಮೈಂಡ್ ಸೆಟ್ ಏನಿತ್ತು, ಆ ಟ್ರೆಂಡಿಗೆ ತಕ್ಕಂಗೆ, ಆ ಸಿಚುಯೇಷನ್ ತಕ್ಕಂಗೆ ಆ ಸಿನಿಮಾ ರಿಲೀಸ್ ಆಗಿತ್ತು. ಅಂದ್ರೆ ಆ ಕತೆ ಆಗ್ಲಿ, ಅಲ್ಲಿದ್ದು ಅಂದ್ರೆ ನೀವು ತಗೊಂಡೋಗಿದ್ ರೀತಿ ಹೆಂಗಿತ್ತು ಅಂತಂದ್ರೆ, ಒಂದು ಸಿನಿಮಾದಲ್ಲಿ ಓಕೆ ಚೈಲ್ಡ್ಹುಡ್ ತೋರಿಸ್ಬೋದು ಅಥವಾ ಕಾಲೇಜ್ ಸ್ಟೋರಿ ತೋರಿಸ್ಬೋದು. ಕಾಲೇಜ್ ಸ್ಟೋರಿ ಕಾಲೇಜ್ ಏನಾಯ್ತು ಅಂತ ತೋರಿಸ್ಬೋದು. ನಾವೀಗ ಕಿರಿಕ್ ಪಾರ್ಟಿಗಳೆಲ್ಲ ನೋಡಿರೋದು ಮೋಸ್ಟ್ಲಿ ಕಾಲೇಜ್ ಸ್ಟೋರಿ ಏನಿರ್ತಿತ್ತು, ಆ ಫನ್ ಏನಿರ್ತಿತ್ತು, ಅದಾದ್ಮೇಲೆ ಏನಾಗುತ್ತೆ ಜೀವನ ಅನ್ನೋ ಥರದಲ್ಲಿ ಅಲ್ಲಿ ಎಂಡ್ ಆಗಿತ್ತು. ಬಟ್ ನನಗೆ ಹೊಂದಿಸಿ ಬರಲಿ ಏನು ಇಷ್ಟ ಆಗಿದ್ದು ಅಂತಂದ್ರೆ, ಜೀವನ ಒಂದು ಸ್ಕೂಲಿಂದ ಸ್ಟಾರ್ಟ್ ಆದ್ರೆ, ಕಾಲೇಜಿಂದ ಸ್ಟಾರ್ಟ್ ಆದ್ರೆ ಅದು ಅಲ್ಲಿಗೂ ಮುಕ್ತಾಯ ಆಗಲ್ಲ. ಅದನ್ನ ಅಲ್ಲಿಂದ ಹೆಂಗ್ ಇನ್ನ ಜೀವನ ಕಟ್ಕೊಂಡು ಹೋಗೋದು, ಅಥವಾ ಆ ಒಂದು ಲವ್ ಸ್ಟೋರಿಗಳಾಗಿರ್ಬೋದು, ಜೀವನ ಹೆಂಗ್ ಕಟ್ಕೊಂಡು ಹೋಗೋದು, ಜೀವನ ಹೆಂಗ್ ತಗೊಂಡೋಗೋದು ನಮ್ಮನ್ನ ಅನ್ನೋದನ್ನ ನೀವು ಸಿನಿಮಾದಲ್ಲಿ ಏನ್ ತೋರಿಸಿದ್ರು ಆ ಪಾರ್ಟ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಅಂದ್ರೆ ನಿಮ್ ಸಿನಿಮಾದಲ್ಲಿ ಇದ್ದಿದ್ದೆ ಆ ಶೀರ್ಷಿಕೆ ಏನಿತ್ತು, ಬದುಕು ಬಂದಂತೆ ಸ್ವೀಕರಿಸಂತ ಇದ್ದಿದ್ದು, ಅದು ಲಾಸ್ಟ್ ಅಲ್ಲಿ ಆ ಥಾಟ್ ಬರುತ್ತಲ್ಲ, ಅದೇ ಕುರಿತಾ ಇದ್ದು ನಂಗೆ ತಲೆಯಲ್ಲಿ. ನಮ್ಮ ತೀರ್ಥರೂಪ ತಂದೆಯವ್ರದಲ್ಲಿ ಹೇಳ್ತೀವಿ, ಡೆಸ್ಟಿನಿ ಮೀಟ್ಸ್ ದ ಪೀಪಲ್ ಅಂತ ಬರುತ್ತೆ. ಹಂಗೆ ವಿ ಡೆಸ್ಟೈನ್ ಟುಗೆದರ್. ಆಕ್ಚುಲಿ ಏನಂತಂದ್ರೆ ಮೇ ಬಿ ತೀರ್ಥರೂಪ ತಂದೆಯವರು ಆಗಕ್ಕೆ, ಯಾಕಂದ್ರೆ ನನಗೆ ಕೆಲವು ಅನ್ನಿಸ್ಬೇಕು ಆಕ್ಚುಲಿ. ಯಾವುದೇ ಅಂದ್ರೆ ನಾನು ತುಂಬಾ ನಂಬೋದೇನು ಅಂತಂದ್ರೆ, ಫಸ್ಟ್ ಮನುಷ್ಯರು ಕನೆಕ್ಟ್ ಆಗಬೇಕು, ಅದಾದ್ಮೇಲೆ ಸಿನಿಮಾ ಆಗುತ್ತೆ. ಆ ನಂಬಿಕೆಗಳಿಂದನೇ ಸಿನಿಮಾಗಳಾಗೋದು. ಯಾಕಂದ್ರೆ ಸಿನಿಮಾ ಯಾವತ್ತು ಅಂದ್ರೆ ನಾನು ತುಂಬಾ ಸರಿ ಆಗ್ಲೂ ಹೇಳ್ತಿದ್ದೆ, ಯಾಕಂದ್ರೆ ಸಿನಿಮಾ ಅನ್ನೋದು ತುಂಬಾ ದೊಡ್ಡದು. ಯಾಕಂದ್ರೆ ಒಂದು ಕತೆಗಾರ ಅಥವಾ ಒಂದು ಕತೆ ಬರ್ದನು ಇದು ನನ್ನ ಕತೆ ಅಂತ ಹೇಳ್ಕೋಬಹುದು, ಆದ್ರೆ ಸಿನಿಮಾನ ಯಾವತ್ತು ನನ್ನ ಸಿನಿಮಾ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಆಲ್ವೇಸ್ ಸಿನಿಮಾ ಇಸ್ ಎ ಮೀಡಿಯಂ, ನಮ್ಮ ಸಿನಿಮಾ. ಯಾಕಂದ್ರೆ ತುಂಬಾ ಜನ, ಸಾಕಷ್ಟು ಜನರು ಇರ್ತಾರೆ, ಅಂಡ್ ಈ ಒಂದು ಸಿನಿಮಾಕ್ಕೆ ಸಾಕಷ್ಟು ಹಣ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಹಂಗಾಗಿ ಈ ಒಂದು ಡ್ರೀಮ್ಗೆ ತುಂಬಾ ಜೀವಿಸ್ಬೇಕು, ಮತ್ತೆ ಅಂಥದೇ ಒಂದು ತಂಡ ಇದ್ದಾಗ ಮಾತ್ರ ಒಂದು ಸಿನಿಮಾ ಆಗೋಕ್ ಸಾಧ್ಯ. ಮತ್ತು ಸಿನಿಮಾ ಆಗೋದು ಒಂದೇ ಅಲ್ಲ, ಅನ್ಕೊಂಡಾಗ ಆಗಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ತಂಡ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜೊತೆಲಿ ಇರೋರು ಯಾರು, ಹೇಗೆ ಟ್ರಾವೆಲ್ ಮಾಡ್ತೀವಿ, ಏನು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಇನ್ ದಟ್ ವೇ ತೀರ್ಥರೂಪ ತುಂಬ ಸರಾಗವಾಗಿ ನಾವೆಲ್ಲ ಶೂಟ್ ಮುಗಿಸಿದ್ದು. ಅದನ್ನು ಮುಂದಕ್ಕೆ ಹೇಳೋಣ, ನಾವಿಬ್ರು ಪರಿಚಯ ಹಂಗಾಯ್ತು. ಓಕೆ, ನಾವು ಪರಿಚಯ ಆಗ್ಬೇಕಲ್ಲ ಸಿನಿಮಾ ಮಾಡೋಣ ಅಂತಲೇ ಇಬ್ರಿಗೊಬ್ರು ಪರಿಚಯ ಆಗಿದ್ದು. ಸೊ ಹಾಗಾಗಿ ಅದು ಇಮಿಡಿಯೇಟ್ ಆಗಿ ತಗೊಳ್ತು, ರೂಪುರೇಷೆ ತಗೊಳ್ತು. ಆಗ್ಲೇ ನಿಹಾರು ನಾವು ಅದೇ ಮಾತಾಡ್ತಾ ಇದ್ದಾಗ, ಓಕೆ ಕತೆಗಳ ಬಗ್ಗೆ ಇದು ಮಾಡ್ತಾ ಇರ್ಬೇಕಾದ್ರೆ ಒಂದೆರಡು ಕತೆ ಇತ್ತು, ಇನ್ನೊಂದು ಕತೆ ಇನ್ನೊಬ್ರಿಗೆ ಹೋಗಾಯಿತು, ಆಮೇಲೆ ತೀರ್ಥರೂಪ ಬಗ್ಗೆ ಮಾತಾಡ್ದು. ಅದು ಇವ್ರಿಗೂ ಅವರು ಸೀರಿಯಲ್ ಅಲ್ಲಿ ಗುಪ್ಪಡೆಂಟ ಮನಸ್ಸು ಅಂತ ಸೀರಿಯಲ್ ಅಲ್ಲಿ ತುಂಬಾ ಕನೆಕ್ಟ್ ಆಗಿತ್ತಂತ ತಾಯಿ ಮಗನ ಒಂದು ಎಮೋಷನ್ ತುಂಬಾ ಕನೆಕ್ಟ್ ಆಗಿತ್ತು. ಅದ್ರಲ್ಲಿ ಈ ಕತೆನು ಅಂದ್ರೆ ತೀರ್ಥರೂಪ ತಂದೆಯವರಿಗೆ ಟೈಟ್ಲ್ ನನ್ಗೆ ಹುಟ್ಟಿದ್ರ ಬಗ್ಗೆ ಹೇಳ್ತೀನಿ. ಅಂದ್ರೆ ಬಹುಶಃ ಅದನ್ನ ನಮ್ಮ ತಂದೆಯವರು ಮೈಸೂರಿನಲ್ಲಿ ಇದ್ದಾಗ ಅವರು ಹಾಸ್ಪಿಟಲ್ ಇದ್ರು, ನಾನು ಆ ಟೈಮಲ್ಲಿ ಇರಬೇಕಾದ್ರೆ ಹೊಡೆದಂಥ ಟೈಟ್ಲ್ ಇದು. ಅದಾಗಿ ಇಮಿಡಿಯೇಟ್ ಆಗಿ ನನಗೆ ತುಂಬ, ಯಾಕಂದ್ರೆ ನಾನು ಹೊಂದಿಸಿ ಬರೀರಿ ಅಂತ ಟೈಟಲ್ ಇಟ್ಟಾಗಲೂ ಓಕೆ ಇಟ್ಸ್ ವೆರಿ ಕನೆಕ್ಟಿಂಗ್, ತುಂಬ ಜನ ಸ್ಕೂಲಲ್ಲಿ ಯೂಸ್ ಮಾಡಿ. ತೀರ್ಥರೂಪ ತಂದೆಯವರಿಗೆ ಇನ್ ದಾಟ್ ವೇ, ಯಾಕಂದ್ರೆ ನಾವು ಸ್ಕೂಲಲ್ಲಿ ಇದ್ದಾಗ ಲೆಟರ್ ಬರೀತಿದ್ದೋ ತೀರ್ಥರೂಪ ಸಮಾನಾರಾಧ ಅಥವಾ ತೀರ್ಥರೂಪ ತಂದೆಯವರಿಗೆ ಈ ಥರ ಪತ್ರಗಳಲ್ಲಿ ಬರಿತಾ ಇದ್ದು. ಸೊ ಅದು ತುಂಬ ನಾಸ್ಟಾಲಜಿಕ್ ಅನಿಸ್ತು, ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಟೈಟಲ್. ಅಂದ್ರೆ ಈ ಕತೆ ಹುಟ್ಟೋಕ್ಕಿಂತ ಮುಂಚೆ ಆ ಟೈಟ್ಲ್ ಹುಟ್ಟಿತು. ಓಕೆ, ಈ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಂತ. ಆಕ್ಚುಲಿ ತೀರ್ಥರೂಪ ತಂದೆಯವರಿಗೆ ಟೈಟಲ್ನ ಬೇರೆ ಕತೆಗೆ ಇಟ್ಕೊಂಡಿದ್ದೆ. ಫಿಲ್ಮ್ ಚೇಂಬರ್ಗೆ ಫೋನ್ ಮಾಡಿ ಕೇಳಿ, ಇನ್ನೂ ಯಾರು ರಿಜಿಸ್ಟರ್ ಆಗಿರಲ್ಲ ಅಂತಿತ್ತು. ಇಮಿಡಿಯೇಟ್ ಫಸ್ಟ್ ಟೈಟ್ಲ್ ರಿಜಿಸ್ಟರ್ ಮಾಡಿ ಬೇರೆ ಕತೆ ಯಾವ್ದಾದ್ರು ಅಂದ್ರೆ ಒಂದು ಕನಸಿನ ಮೇಲ್ಗಡೆ ಮಾಡ್ಕೊಂಡಿದ್ದೆ. ಒಬ್ಬ ತಂದೆ ಮತ್ತು ಮಗನ ಒಂದು ಡ್ರೀಮು, ಮಗನ ಕನಸ್ಗೋಸ್ಕರ ಯಾವ ತರ ಇದಾಗುತ್ತೆ, ಒಂದು ಜರ್ನಿ ಬಗ್ಗೆ, ಮತ್ತೆ ತಂದೆ ಮಗ ಬಗ್ಗೆ ಒಂದು 15 ವರ್ಷ ಕಾಂಟ್ಯಾಕ್ಟ್, ಈ ತರದ್ ಏನೇನೋ ಅನ್ಕೊಂಡು ಒಂದು ಲೈನ್ ಅನ್ಕೊಂಡಿದ್ದೆ. ಬಟ್ ಅದಾದ್ಮೇಲೆ ನಾವು ಮೀಟ್ ಆದ್ಮೇಲೆ ಈ ಎರಡನೇ ಕತೆ ಹೇಳಿದ್ಮೇಲೆ ನನಗೂ ಅನ್ಸಿದ್ದು, ಓಕೆ ಇದು ಕೂಡ ತಂದೆ ಅಂದ್ರೆ ಈ ಸಿನಿಮಾದಲ್ಲಿ ಇಟ್ಸ್ ಎ ತುಂಬಾ ತಾಯಿ ಮತ್ತು ಮಗನ ಜೊತೆ ಇರುವಂತ ಒಂದು ಸಂಬಂಧಗಳ ಮೇಲಿದ್ರು ಕೂಡ ಆ ಸಿನಿಮಾ ನೋಡಿದಾಗಲೇ ಗೊತ್ತಾಗ್ಲಿ ಯಾಕೆ ತೀರ್ಥರೂಪ ತಂದೆಯವರಿಗೆ ಅನ್ನೋದು ಟೈಟ್ಲು. ಈ ಒಂದು ತಾಯಿ ಮಗನ ಜೊತೆಯಲ್ಲಿ ಟ್ರಾವೆಲ್ ಆದ್ರೂ ಕೂಡ ತಂದೆ ಏಕೆ ಅನ್ನೋದು ಬಹುಶಃ ಅದು ಕನೆಕ್ಟ್ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಗುತ್ತೆ. ಈ ಟೈಟಲ್ ಬಗ್ಗೆ ಮತ್ತೆ ಮಾತಾಡ್ಬೇಕು ಅಂತಂದ್ರೆ,
ನನಗೆ ತೀರ್ಥರೂಪ ತಂದೆಯವರಿಗೆ ಅಂದಾಗ ಫಸ್ಟ್ ಸಲ ಕೇಳಿದಾಗ ಆಕ್ಚುಲಿ ಹೇಳಿದ್ದೆ. ಯಾಕೆ ಅಂತಂದ್ರೆ ಅದೇ ಕಿರಣನು ಹಂಗೆ ಹೇಳಿದ, ಏನೋ ಹಿಂಗೆಲ್ಲ ಒಳ್ಳೆ ಏಜ್ ಪೀಪಲ್ ಇಟ್ಟಂಗೆ ಇಡ್ತೀಯ ಅಂತ ತುಂಬಾ ಬುಕಿಶ್ ಆಗಿತ್ತು. ಆಮೇಲೆ ಈ ಪದಗಳು ಇದೆಲ್ಲ ಕೇಳಿ ನಾವು ತುಂಬಾ ವರ್ಷನೇ ಆಗೋಗಿತ್ತು ಸ್ಕೂಲಲ್ಲಿ ಇವ್ರ ನೀವು ನಮ್ಗಿಂತ ಅಂದ್ರೆ ಒಂದ್ ಜನರೇಷನ್ ಸ್ವಲ್ಪ ಹಿಂದಿದೆಯಲ್ಲ. ಸೊ ಹಂಗ್ ಕೇಳಿದ ತಕ್ಷಣ ನನಗೆ ನನ್ನ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಅಂತಂದಾಗ ನನಗೆ ಓಕೆ ಒಂಥರ ಮಾಸ್ ಆಗಿನೋ ಒಂಥರ ಎಲ್ಲಾ ಹೀರೋಗಳಿಗೂ ಅದು ಆಸೆ ಇರುತ್ತೆ. ಅಂದ್ರೆ ಇವಾಗ ಬರ್ತಿರೋ ಸಿನಿಮಾಗಳಿಗೆ ಏನು ಒಂದು ಚಿಕ್ಕ ಚಿಕ್ಕಾಗಿ ಎಕ್ಕ ಕಲ್ಟ ಹಂಗೆ ಆತರ ಇರುತ್ತೋ ಆ ತರದ್ ಒಂದ್ ಇದ್ರೆ ಚೆನ್ನಾಗಿರ್ತಿತ್ತು ನನಗೆ ಅಂತ ಒಂದ್ ಅನ್ಕೊಂಡಿದ್ದೆ. ಬಟ್ ತೀರ್ಥರೂಪ ತಂದೆಯವರಿಗೆ ನಾನು ತಂದೆ ಆಗ್ಬಿಟ್ಟ ಏನಾದ್ರು ಅಂದ್ರೆ ಆ ವಯಸ್ಸಾಗಿರೋ ಫೀಲ್ ಬಂದ್ಬಿಡುತ್ತಾ ಅಥವಾ ಏನೋ ತಂದೆ ಬಗ್ಗೆ ಅಂದ್ಬಿಟ್ಟು ನಾನು ಏನೋ ಬೇರೆ ತರ ಅನ್ಕೊಂಡಿದ್ದೆ. ಬಟ್ ನನಗ್ ಫಸ್ಟ್ ಅದು ಒಂಥರ ಡೌಟ್ ಇತ್ತು. ಅಂದ್ರೆ ತೀರ್ಥರೂಪ ತಂದೆಯವರಿಗೆ ತುಂಬಾ ದೊಡ್ಡದಾಗೋಯ್ತಲ್ಲ, ಬರೀ ತೀರ್ಥರೂಪ ಅಂತ ಇಟ್ರೆ ಹಿಂಗೆ ಅಂತ ಕೇಳಿದೆ. ಇಲ್ಲ ಇದು ಹಿಂಗೆ ಇರ್ಬೇಕು ಅಂತ ಹೇಳಿದ್ರು. ನೀವ್ ಹಂಗೆ ಹೇಳಿದ ತಕ್ಷಣ ಓಕೆ ಹಿಂಗ್ ಫಿಕ್ಸ್ ಆಗಿದ್ದೀರಾ ಅಂತಂದ್ಮೇಲೆ ಹಂಗೆ ಚೆನ್ನಾಗಿದೆ ಮಾಡೋಣ ಅಂತ ಅನ್ಕೊಂಡ್ವಿ. ಅದಾದ್ಮೇಲೆ ಇದನ್ನು ಹೊರಗಡೆ ಹೇಳಿದಾಗ ಅದ್ರದ್ದು ರೆಸ್ಪಾನ್ಸ್ ನನ್ಗೆ ಅವಾಗ ಇವ್ರದ್ದು ಮೈಂಡಲ್ಲಿ ಇದು ಕಾನ್ಸೆಪ್ಟ್ ಅರ್ಥ ಆಯ್ತು. ಅಂದ್ರೆ ಟೈಟಲ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಈಗ ಮಲಯಾಳಮಲ್ಲೆಲ್ಲ ನಾವೆಲ್ಲ ಏನು ಡಿಫ್ರೆಂಟ್ ಆಗಿ ಕೇಳ್ತೀವೋ ಅಥವಾ ಇವಾಗ ಬರ್ತಿರೋ ಸಿನಿಮಾಗಳಲ್ಲಿ ನಾವು ಕಂಟೆಂಟ್ ಹೇಳೋದೇ ಒಂದು ಟೈಟಲ್. ಸೊ ತೀರ್ಥರೂಪ ತಂದೆಯವರಿಗೆ ಅಂತ ಅಂದಾಗ ಎಷ್ಟೆಲ್ಲ ಯೋಚನೆ ಮಾಡ್ಬೋದು. ಅಂದ್ರೆ ಅದ್ ನನಗ್ ಅನ್ಸಿದಾಗ ಅಂದ್ರೆ ಜನಗಳಿಗೆ ಹೇಳಿದಾಗ ಅಥವಾ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ಹೇಳಿದಾಗ ಅವ್ರು ಹೇಳಿದ್ದು ಅದೇನೆ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ಪಿಕ್ ಮಾಡಿದ್ದಾರೆ ಇದನ್ನ ಅಂತ ಹೇಳಿದ್ರು. ನನಗೂ ಅವಾಗ ಅವು ಕರೆಕ್ಟ್ ಸಕ್ಕದಾಗಿದೆ ಅಂತ ಅನ್ಕೊಂಡು ಆಮೇಲೆ ನನಗೂ ಅದು ಒಳಗಡೆಯಿಂದ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ ತೀರ್ಥರೂಪ ತಂದೆಯವರಿಗೆ ಅಂತಂದ್ರೆ ಅದಿರೋ ವೈಟೇಜೇ ಬೇರೆ ಅಂತ ಸ್ಟಾರ್ಟ್ ಆಯ್ತು. ಹಾಗೆ ನಾವು ಅದೇ ಪ್ರೀ ಪ್ರೊಡಕ್ಷನ್ ಅಲ್ಲಿ ಜೊತೆ ಆಗಿದ್ದು. ಇನ್ನ ನಾವು ನಿಹಾರ್ ಮೊದಲು ಇಬ್ರು ಜೊತೆಯಾಗಿ ಅದಾದ್ಮೇಲೆ ಇಡೀ ತಂಡ ಬರ್ತಾ ಹೋಯ್ತು. ಅಂದ್ರೆ ನಿಹಾರ್ಗೆ ನಾನು ಈ ವಿಷಯದಲ್ಲಿ ಒಂದು ಥ್ಯಾಂಕ್ ಯು ಹೇಳ್ತೀನಿ. ಯಾಕೆ ಅಂತಂದ್ರೆ ಹಿ ಬಿಲೀವ್, ನನ್ನನ್ನು ನಂಬಿದ್ರು. ಓಕೆ ನಾನು ಈಗ ನನ್ನ ತಂಡ ಅಂದ್ರೆ ಜೊತೆಲಿ ಈಗ ನಾನು ಯಾರು ಈ ಒಂದು ಹೊಂದಿಸಿ ಬರೆಯಲಿದ್ದ ತಂಡನ ಎಲ್ಲರೂ ಆಲ್ಮೋಸ್ಟ್ ಅಲ್ಲೂ ಓಕೆ ನಿಮ್ಗೆ ಓಕೆನಾ, ಓಕೆ ಅವ್ರು ಬರಲಿ ಈ ನಿಟ್ಟಿನಲ್ಲೇ ಸ್ಟಾರ್ಟ್ ಆಗಿದ್ದು. ಯಾಕೆಂದ್ರೆ ಹೀ ಗಿವ್ ಎ 100% ಫ್ರೀಡಮ್ ನನಗೆ ಆ ವಿಚಾರದಲ್ಲಿ. ಟೆಕ್ನಿಷಿಯನ್ಸ್ ಆಗಲಿ, ಆಮೇಲೆ ಕ್ಯಾಮ್ರಾ ಬಗ್ಗೆಯಲ್ಲೂ ಕೂಡ ನಾವು ಇದರಲ್ಲೇ ಶೂಟ್ ಮಾಡೋಣ, ಹೀಗೆ ಮಾಡೋಣ, ಔಟ್ಡೋರ್ ಜಾಸ್ತಿ ಇದೆ ಅಂದಾಗಲೂ ಕೂಡ ಇಲ್ಲ ಮಾಡೋಣ, ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಅಂದರೆ ವಿ ಆರ್ ವೆರಿ ಪಾಸಿಟಿವ್ ಆಗೇನೆ ಒಂದು ಆ ಇದರದಲ್ಲೇ ಸಿನಿಮಾನ ಸ್ಟಾರ್ಟ್ ಮಾಡಿದ್ದು, ಹಾಗೆ ಮುಗ್ದಿದೆ. ಸೊ ಅದ್ರದ್ದು ರಿಸಲ್ಟು ಕೂಡ ನೀವು ನೋಡ್ತೀರಾ. ಇನ್ನು ಆ ತಂಡ ಅನ್ನೋ ಟೈಮಲ್ಲಿ ಆ ಟೈಮಲ್ಲಿ ನಮ್ಮ ಜೊತೆ ಆಗಿದ್ದು ಓಕೆ ಸಿನಿಮಾಟೋಗ್ರಫಿ ಬಂದಾಗ ಅದೇ ದೀಪಕ್ ಕೆರೆಗರ ಅಂತ. ಆ್ಯಕ್ಚುಲಿ ದೀಪಕ್ ಕೆರೆಗರ ನನ್ನ ಹೊಂದಿಸಿ ಬರೀ ಟೈಮಲ್ಲಿ ಅದು ಆ್ಯಕ್ಚುಲಿ ಸಾಗರ್ ಅದಕ್ಕೆ ಸಿನಿಮಾಟೋಗ್ರಫಿ ಮಾಡಿ ದೀಪಕ್ ಗಾಫರ್ ಅವರಿಬ್ಬರು ಫ್ರೆಂಡ್ಸ್ಗಳು ಜೊತೆಯಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲಿ ಅದು ಹೊಂದಿಸಿವರೆ ಲಾಸ್ಟ್ ಚಾಪ್ಟರ್ಲಿ ಅವ್ರು ಮಾಡ್ತಿದ್ದ ಕೆಲಸ ಅದೆಲ್ಲ ನೋಡಿದ್ಮೇಲೆ ಆಮೇಲೆ ಅವ್ರ ಕಾರಣಾಂತರದಿಂದ ಮತ್ತೆ ಅದು ತೆಲುಗುಗೆ ಹೊರಟೋದ್ರು. ಅದು ನೋಡಿದ್ಮೇಲೆ ಅವರೊಂದು 5-6 ಸಿನಿಮಾ ಮಾಡಿದ್ರು ಹೊಂದಿಸಿವರೆ ರಿಲೀಸ್ ಆಗೋಷ್ಟ್ರೊಳಗೆ. ಇಲ್ಲ ದೀಪು ಜೊತೆ ನಾನು ಟ್ರಾವೆಲ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ದೀಪು ನಾವು ಏನಂತ ಅಂದರೆ ದ ಮೇಯ್ನ್ ಯಾವತ್ತು ಕ್ಯಾಮ್ರಾಮನ್ ಅಂದರೆ ಏನೇ ಇರಲಿ ಸೆಟ್ಟಲ್ ಆಗಲಿ ಯಾವುದೇ ಇರಲಿ ಯಾವತ್ತೂ ಇಲ್ಲಿ ನಾನು ನಂದು ಅನ್ನೋದು ಇರಬಾರ್ದು. ಒಂದು ಪಾಯಿಂಟು ಅಂದರೆ ಸಿನಿಮಾದಲ್ಲಿ ಎಸ್ಪೆಷಲಿ ಸೆಟ್ಟಲ್ಲಿ ಇದು ಯಾರು ಆಗಲಿ ಅಟ್ ದ ಎಂಡ್ ಹೊಡೆದಾಡ್ತಾ ಇರೋದು ಫೈನಲ್ ಕ್ರಾಫ್ಟ್ಗೆ. ಆ ಕ್ರಾಫ್ಟ್ಗೆ ಯಾವ್ದು ಬರ್ತಾ ಇದೆ ಅಂದ್ರೆ ಚೆನ್ನಾಗಿ ಅನ್ನಿಸ್ದಾಗ ವಿ ಶುಡ್ ಪಿಕ್ ಒಂದು ಪಾಯಿಂಟಲ್ಲಿ. ಅದು ಒಂದು ಆ ನಿಟ್ಟಿನಲ್ಲಿ ದೀಪುದು ನಂದು ಒಂದು ರೀತಿ ಕಾಂಬೋ ಚೆನ್ನಾಗಿ ಅನ್ನಿಸ್ತಿತ್ತು. ಅಂದರೆ ಅಲ್ಲಿ ಅದು ಹೊಂದಿಸಿಲಿ ಇದ್ದಾಗ ಅಂದರೆ ಇದಾಗಲ್ಲ ಅಂತ ಹೇಳ್ತಿರ್ಲಿಲ್ಲ. ಆ ನಿಟ್ಟಿನ ಅದೊಂದೇ ಒಂದು ದೃಷ್ಟಿಕೋನದಲ್ಲಿ ನಾವಿಬ್ಬರು ಕೊಲಾಬ್ರೇಟ್ ಆಗಿದ್ದು. ಅವ್ನ ಕತೆ ಹೇಳಿದ್ಮೇಲೆ ಇಮಿಡಿಯೇಟ್ ಆಗಿ ಮಾತಾಡಿದ್ಮೇಲೆ ದೀಪು ಯಾವುದೋ ಒಂದು ಶಿವರಾಮ್ ಕಾರಂತರು ಕಾದಂಬರಿ ಕನೆಕ್ಟ್ ಆದ್ರು. ಆ ಕತೆ ಕೇಳಿದ್ಮೇಲೆ ಇಲ್ಲ ಜಗಳ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಕನೆಕ್ಟ್ ಆಯಿತು. ಅದಾದ್ಮೇಲೆ ಆ್ಯಕ್ಚುಲಿ ಇನ್ನು ಡೈಲಾಗಿಗೆ ಬಂದಾಗ ಪ್ರಶಾಂತ್ ರಾಜಪ್ಪ ಸರ್ ಕೊಲಾಬ್ರೇಟ್ ಆದ್ರು. ಆ್ಯಕ್ಚುಲಿ ಪ್ರಶಾಂತ್ ಸರ್ದು ನಂದುವೆ ಅವರು ಈ ಮುಂಚೆ ತುಂಬ ಅಧ್ಯಕ್ಷ, ವಿಕ್ಟ್ರಿ, ರನ್ನ ತುಂಬ ದೊಡ್ಡ ಸಿನಿಮಾಗಳಿಗೆ ಬರೆದಂಥ ಡೈಲಾಗ್ ರೈಟರ್ ಅವರು. ನನ್ನ ಫೇವ್ರೇಟ್ ಡೈಲಾಗ್ ರೈಟ್ರು. ನಮ್ಮ ಪರಿಚಯ ನಮ್ಮಿಬ್ಬರದು ಆದಿಲಕ್ಷ್ಮೀಪುರ ನನ್ನ ಸಿನಿಮಾಗೆ ರಾಕ್ಲೈನ್ ಪ್ರೊಡಕ್ಷನ್ ಇದರಲ್ಲಿ ನನ್ನ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡಿದ್ಮೇಲೆ ಪರಿಚಯ ಆಗಿದ್ದು. ಹೊಂದಿಸಿಗೂ ಕೂಡ ಜೊತೆ ಆಗಿದ್ರು ಅವರು ಮತ್ತು ಮಾಸ್ತಿ ಸರ್ ಇಬ್ಬರು ಕೂಡ ಹೊಂದಿಸಿಗೆ ಡೈಲಾಗ್ ಬರೆದಿದ್ರು. ಈ ಸಿನಿಮಾಗೆ ಮತ್ತೆ ಅವ್ರನ್ನ ಕೇಳ್ಕೊಂಡಾಗ ಜೊತೆ ಆದರು. ಈ ಫಿಲ್ಮಲ್ಲಿ ಪ್ರಶಾಂತ್ ರಾಜಪ್ಪ ಅವ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಾವು ಹೊಂದಿಸಿಲಿ ಒಂದು ಬೇರೆ ರೀತಿ ಎಮೋಷನ್ ಇತ್ತು, ಅದ್ರಲ್ಲಿ ಮಾಸ್ತಿ ಸರ್ ಬರೆದಿದ್ದು ಹೀಗೆಲ್ಲ ಆಗಿತ್ತು. ಇನ್ನು ಪ್ರಶಾಂತ್ ರಾಜಪ್ಪ ಸರ್ ಇದಕ್ಕೂ ಮುಂಚೆ ಬರ್ದಿರೋದೆಲ್ಲ ಕಾಮಿಡಿ, ಅಂದರೆ ಕಾಮಿಡಿ ಜಾನ್ರ ಬರ್ದಿದ್ರು. ಮತ್ತೆ ಅದು ಬಿಟ್ಟರೆ ಮಾಸ್ ಈ ಥರದ್ದು ಬರ್ದಿದ್ದು. ಅದಕ್ಕೆ ಅವರೇ ಹೇಳ್ತಾ ಇರೋದು ಏನು ಸರ್ ನನ್ನ ಕೈಲಿ ಈ ಥರದ್ದೆಲ್ಲ ಲೈನ್ಸ್ಗಳು ಬರ್ಸ್ಬಿಟ್ಟಿದ್ದೀರಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇನ್ ದಟ್ ವೇ ಎಮೋಷನಲ್ ಕೂಡ ಪಾಯಿಂಟಲ್ಲೂ ಕೂಡ ಡೈಲಾಗ್ಸ್ಗಳೆಲ್ಲ ಚೆನ್ನಾಗಿ ಬರ್ದಿದ್ದಾರೆ ಪ್ರಶಾಂತ್ ಸರ್. ನಮ್ಮದು ಹಾಗೆ ಇದಾಗಿದ್ದು. ಅದಾದ್ಮೇಲೆ ಮತ್ತೆ ನಮ್ಮಿಬ್ರಿಗೆ ಮತ್ತೆ ಬಂದಿದ್ದು ಓಕೆ ಮ್ಯೂಸಿಕ್ ಅಂತ ಬಂತು. ಮ್ಯೂಸಿಕ್ ಅಂತ ಬಂದಾಗ ಇನಿಷಿಯಲಿ ಬೇರೆ ಅನ್ನೋದ್ರ ಬಗ್ಗೆ ಹೋಗೋಣ ಅಂತ ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಯಾಕೆಂದರೆ ಜೋಕೋಸ್ಟ್ ಆಗ ಚೆನ್ನೈಲಿದ್ರು. ಅಂದರೆ ಚೆನ್ನೈಲಿ ಇದ್ದಿರೋದ್ರಿಂದ ಓಕೆ ಏನು ಮಾಡೋದು ಅಂತ. ಯಾಕೆಂದ್ರೆ ಸ್ವಲ್ಪ ಟೈಮ್ಸ್ ಕಮ್ಮಿ ಇತ್ತು. ನನಗೊಂದು ಕಾನ್ಫಿಡೆಂಟ್ ಏನಂದ್ರೆ ಎಲ್ಲೇ ಇದ್ದಾದರೂ ಜೋ ನಾನು ಕೂತ್ರೆ ಒಂದು ವಾರ 15 ದಿನ ಆಯಿತು ಅಂದರೆ ಆಗ್ಬಿಡುತ್ತೆ ಅನ್ನೋದು ಒಂದು ನಂಬಿಕೆ ಇತ್ತು. ಓಕೆ ಫೈನಲಿ ಜೋಗೆ ಹೋಗೋಣ ಅನ್ನೋ ಒಂದು ಕಾಂಬೋದಲ್ಲಿದ್ದಾಗ ಜೋ ಚೆನ್ನೈಲಿದ್ದಾಗಲೇ 2 ಟ್ಯೂನ್ ಮಾಡಿ ಕಳಿಸಿ. ನಾನು ಮಾತಾಡ್ತಾ ಇರ್ಬೇಕಲ್ಲಿ ಮೊದಲು ಹೇಳ್ತಾರೆ ಆ್ಯಕ್ಚುಲಿ ನನ್ನದೇ ಜಗದಲ್ಲಿ ಈ ಸಾಂಗ್ ರಿಲೀಸ್ ಆಗಿದೆಯಲ್ಲ, ನನ್ನದೇ ಜಗದಲ್ಲಿ
ನಾನಾತನು. ಆ ಸಾಂಗು ಮೊದಲು ನಾ ಹೇಳ್ತಾ ಇರ್ಬೇಕಾದ್ರೆ ಅದರದೇ ಫಸ್ಟ್ ಟ್ಯೂನ್ ಬಂದಿದ್ದು. ಅದಾದ್ಮೇಲೆ ನನಗೆ ತುಂಬಾ ಇದು ಹೇಳ್ತಾ ಇರ್ಬೇಕಾದ್ರೆ ಕುಂಬಳಂಗಿ ನೈಟ್ಸ್ ಫಸ್ಟ್ ಸಾಂಗ್ ಇದು ಹೇಳ್ತಾ ಇರ್ಬೇಕಾದ್ರೆ ರೆಫರೆನ್ಸ್ ಅಲ್ಲಿ ಹಿಂಗೇನಾರು ಮಾಡ್ಬೋದಾ ಅಂತ ಹೇಳಿದಾಗ ಜೋ ಅದನ್ನ ಮಾಡ್ಬಿಟ್ಟು ಒಂದು ಮಾಕಪ್ ಲಿರಿಕ್ಸ್ ನ ಅದಕ್ಕೆ ಹಾಡ್ಬಿಟ್ಟು ಕಳಿಸಿದ್ರು. ನಿಮಗೂ ಕೇಳಿಸಿದಾಗ ಇಮಿಡಿಯೇಟ್ ಆಗಿ ಇಷ್ಟ ಆಗಿತ್ತು ಅದೊಂದೇ ಪಾಯಿಂಟ್. ಹಂಗೆ ಒಂದ್ 2 ಸಾಂಗ್ ಇದಾದ್ಮೇಲೆ ಇಲ್ಲ ಜೋ ಬೆಂಗಳೂರಿಗೆ ಬಂದ ತಕ್ಷಣ ಮತ್ತೆ ಬಂದ್ಮೇಲೆ ಮತ್ತೆ ಮ್ಯೂಸಿಕ್ ಸೇಮ್ ಏನೋ ಜೋ ಹೊಂದಿಸಿದೆ ಕಂಟಿನ್ಯೂ ಆಯ್ತು. ಅದಾದ್ಮೇಲೆ ಇನ್ನ ಕಾಸ್ಟ್ಯೂಮು ಎಲ್ಲಾ ಡಿಪಾರ್ಟ್ಮೆಂಟ್ ಇನ್ನು ಇದ್ರ ಜೊತೆ ಆಗಿದ್ದು ಅಂದ್ರೆ ಹೊಸದಾಗಿ ಈ ಜರ್ನಿಲಿ ನನಗೆ ಜೊತೆ ಆಗಿದ್ದು ನಾನು ಹೊಂದಿಸಿ ಬಿಡುಗಡೆ ಆದ್ಮೇಲೆ ಬ್ಲಿಂಕ್ ಚಿತ್ರಕ್ಕೆ ಜೊತೆಲಿ ಇದ್ದು ಅದಾದ್ಮೇಲೆ ಅದು ರಿಲೀಸ್ ಎಲ್ಲ ಆಯ್ತು. ಅದಾದ್ಮೇಲೆ ರವಿಚಂದ್ರ ಅವರು ಇದಕ್ಕೆ ಓಕೆ ಪ್ರೊಡಕ್ಷನ್ಗೆ ಜೊತೆ ಆಗಿ ಅಂತ ಹೇಳಿದ ತಕ್ಷಣ ಅವರು ಬಂದು ಜೊತೆ ಆದ್ರು. ಸೊ ಹಿಂಗೆ ಸಾಕಷ್ಟು ಜನ ಎಲ್ಲರೂ ಜೊತೆ ಆದ್ರು. ಎಲ್ಲ ಡಿಪಾರ್ಟ್ಮೆಂಟ್ ಮ್ಯೂಸಿಕ್ ಆಮೇಲೆ ಎಡಿಟ್ರು ಬೇರೆಯವರು ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಜೊತೆ ಆದ್ರು. ಹಂಗೆ ಸ್ಟಾರ್ಟ್ ಮಾಡಿ ನನ್ನ ಡೈರೆಕ್ಷನ್ ಟೀಮು ಎಲ್ಲ ಹೇಳಿರ್ತೀವಿ, ನಮ್ಮ ಡೈರೆಕ್ಷನ್ ಟೀಮೇ ಬರ್ತಿರ್ತೀವಿ ಯೂಶಲಿ. ಯಾಕೆಂದ್ರೆ ದೇ ಆರ್ ದ ಮೇನ್ ಇದು ಜೊತೆಲಿ ಸ್ಟ್ರೆಂತ್. ಪ್ರೀ ಪ್ರೊಡಕ್ಷನ್ ಇರ್ಬೇಕಾದ್ರು ಕೂಡ ಶರತ್ ಮತ್ತು ಭರತ್ ಬೆರ್ಕಣ್ಣ ಅಂತ ಅಂದ್ಬಿಟ್ಟು ಮತ್ತೆ ಆಮೇಲೆ ರಾಜನಿಧಿ ಅಂತ ಅವರು ಕೂಡ ಡೈರೆಕ್ಟರ್ ಆಗಿ ಬಂದು ಜಾಯ್ನ್ ಆದ್ರು. ಅವರು ಕೂಡ ಜೊತೆಲಿ ಟ್ರಾವೆಲ್ ಆಗಿ ನಮ್ಮ ಸಿನಿಮಾ ಕಟ್ಕೊಡೋಲಿ ಅವ್ರ ಪಾತ್ರನೂ ಕೂಡ ತುಂಬಾ ದೊಡ್ಡದು, ಪ್ರತಿಯೊಬ್ಬರ ಪಾತ್ರ ಕೂಡ ದೊಡ್ಡದು ಇದರಲ್ಲಿ. ಇನ್ನು ಇದಕ್ಕೆ ಬಹುಶಃವಾಗಿ ನಾನೇನೋ ಟೆಕ್ನಿಷಿಯನ್ ಬಗ್ಗೆ ಮಾತಾಡ್ಬಿಟ್ಟೆ ನೋಡಿ, ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಲೇ ಇಲ್ಲ. ನಾವು ಮಾತಾಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ಸೀತಾರಾ ಮೇಡಮ್ ಬಂದಿದ್ದು ನಿಹಾರ್ ಆಕ್ಚುಲಿ ನಂಗೆ ಸಜೆಸ್ಟ್ ಮಾಡಿದ್ದು. ಅಂದ್ರೆ ತಾಯಿ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದಾಗ ಅವರು ಸುಮಾರು ಯಾರನ್ನ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಸೀತಾರಾ ಮೇಡಮ್ ಕೈಲಿ ಹೋಗೋಣ, ಅವರು ತುಂಬಾ ದಿನ ಆಗಿದೆ ಅಂತ. ಅದಾದ್ಮೇಲೆ ಜೊತೆ ಆಗಿದ್ದೇನು ಅಂತಂದ್ರೆ ನಮ್ಗೆ ಸೀತಾರಾ ಮೇಡಮ್ ಆಯ್ತು, ಕಾಸ್ಟಿಂಗ್ ಆಯ್ತು. ನಾನು ಸೀತಾರಾ ಮೇಡಮ್ಗೆ ಫೋನ್ ನಂಬರ್ ಕಲೆಕ್ಟ್ ಮಾಡ್ಬಿಟ್ಟು ಕತೆ ಹೇಳಿದ್ಮೇಲೆ ಸೀತಾರಾ ಮೇಡಮ್ ಫಸ್ಟ್ ಕ್ವಶನ್ ಕೇಳಿದೆ ನನಗೆ, ಅಲ್ಲ ದ ಹೋಲ್ ಸಿನಿಮಾ ಇಸ್ ಅಬೌಟ್ ಅಮ್ಮ, ವೈ ಯು ಆರ್ ಪುಟಿಂಗ್ ಏನೋ ಈ ನೇಮ್ ಯಾಕೆ ತೀರ್ಥರೂಪ ತಂದೆಯವರಿಗೆ ಅಂತ ಫಸ್ಟ್ ಕ್ವಶನ್ ಕೇಳಿದ್ದೆ ಅವ್ರಿಗೆ. ಇಲ್ಲ ಮ್ಯಾಮ್ ಆ ಥರ ಇದ್ರೂ ಕೂಡ ಇದು ಬೇರೆ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಹೇಳಿದೆ. ಬಟ್ ಬೇರೆ ಇದೇನು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಸಿನಿಮಾದಲ್ಲೇ ನೋಡ್ಲಿ. ಹಾಗಾಗಿ ಸೀತಾರಾ ಮೇಡಮ್ ಅವ್ರಿಗೂ ಫಸ್ಟ್ ಇದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ನಮ್ಗಿನ್ ತಂದೆ ಪಾತ್ರಕ್ಕೆ ಅಂತ ಮಾತಾಡ್ತಾ ಇರ್ಬೇಕಾರೆ ಯಾರು ಏನು ಅಂತ ಎಲ್ಲ ನೋಡ್ತಾ ಇರ್ಬೇಕಾರೆ ನನಗೆ ಫಸ್ಟು ಏನೋ ರವೀಂದ್ರ ವಿಜಯ್ ಸರ್ದು ಒಬ್ರು ಹೇಳಿದ್ರು ಹಿಂಗೆ ನಮ್ಮ ಕನ್ನಡದವರೇ ಹಿಂಗೆ ಅಂದ್ಬಿಟ್ಟು. ಆ್ಯಕ್ಚುಲಿ ಯತೀಶ್ ಅಂತ ನಮ್ಮ ಫ್ರೆಂಡ್ ಅವ್ರು ಹೇಳಿದ್ದು, ಹಿಂಗೆ ಫೋಟೋ ಕಳಿಸಿದ್ರು ನಮ್ಮ ಕನ್ನಡದವರೇ ಬಟ್ ಬೇರೆ ಫ್ಯಾಮಿಲಿ ಮ್ಯಾನ್ ಸೀರೀಸಲ್ಲೆಲ್ಲ ಮಾಡಿದ್ರು, ತೆಲುಗುನಲ್ಲಿ ತುಂಬ ಮಾಡ್ತಾ ಇದ್ರು. ಸೊ ಇವ್ರು ಏನಾದ್ರು ಸೂಟ್ ಆಗ್ತಾರ ನೋಡು ಅಂತ ಹೇಳಿದ ತಕ್ಷಣ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅನ್ನಿಸ್ತು, ನಮಗೂ ಅನ್ನಿಸ್ತು. ಅವ್ರಿಗೆ ಫಸ್ಟ್ ಯೂಶಲಿ ರವೀಂದ್ರ ಸರ್ ಕಂಪ್ಲೀಟ್ ಸ್ಕ್ರಿಪ್ಟ್ ಕಳಿಸಿ ಅಂತ ಹೇಳಿದ್ರು. ಸ್ಕ್ರಿಪ್ಟ್ ನೋಡಿದ್ರು ಅಂದರೆ ದಟ್ ಅವ್ರು ಆ ರೀತಿನೇ ವರ್ಕ್ ಮಾಡೋದು. ಅವರೆಲ್ಲ ಕಂಪ್ಲೀಟ್ ಓದಿ ಎಲ್ಲ ಇದು ಮಾಡಿದ್ಮೇಲೆ ನರೇಶನ್ ತಗೊಂಡ್ರು. ಫಸ್ಟ್ ಅವರು ನಾನು ಮೀಟ್ ಆಗಿದೆ ವಿಜಯನಗರದ ಒಂದು ಕಾಫಿ ಡೇ ಹತ್ರ ಕರೆದ್ರು. ಬಂದೆ. ಅದಾದ್ಮೇಲೆ ಓಕೆ ಅಲ್ಲಿ ಹೇಳ್ತಾ ಇದ್ದು ಬೇಡ ಇಲ್ಲಿ ಅಂತ ಅಂದ್ರು. ಹೋದ ಒಂದು ಪಾರ್ಕ್ ಇಬ್ರು ಕೂತ್ಕೊಂಡು ಆ ಪಾರ್ಕಲ್ಲಿ ಇಬ್ರು ಕತೆ ನರೇಟ್ ಮಾಡಿದೆ. ಅದಾದ್ಮೇಲೆ ಅವರು ಒಂದಿಷ್ಟು ಹೇಳಿದ್ರು. ಕೊನೆ ಒಂದು ಆದರೆ ತಂದೆ ಹುಡುಕಾಟದಲ್ಲಿ ಸೆಕೆಂಡ್ ಹಾಫಲ್ಲಿ ಬರುತ್ತಲ್ಲ ಅದ್ರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡ್ದೋ ಆ ಪಾಯಿಂಟಲ್ಲಿ. ಅದಾದ್ಮೇಲೆ ಸರಿ ಆಯ್ತು ಮಾಡ್ತೀನಿ ಈ ಪ್ರಾಜೆಕ್ಟ್ ಅಂತ ಹೇಳಿದ್ರು. ಖುಷಿ ಆಯ್ತು ಆ್ಯಕ್ಚುಲಿ ನನಗೂ. ಬಹುಶಃ ಅವರು ಕನ್ನಡದಲ್ಲಿ ಇನ್ನೂ ಯಾವ ಸಿನಿಮಾನೂ ಮಾಡಿಲ್ಲ, ಇದೇ ಫಸ್ಟ್ ಅವ್ರು ಕಾಣಿಸ್ಕೋತಾ ಇರೋದು. ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಸಾಕಷ್ಟು ಪಾತ್ರಗಳನ್ನ ನಮಗೆ ನೋಡುವಂತ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದ್ರೆ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಈ ಚಿತ್ರದಲ್ಲಿ ಅವ್ರದ್ದು. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಹೀರೋಯಿನ್ ಪಾತ್ರಕ್ಕೆ ಬಂದಾಗ ರಚನಾ ಇಂದರ್ ಅವರು ನಾವು ಇದು ಮಾಡಿದ್ದು. ಆಕ್ಚುಲಿ ನಾವೆಲ್ಲ ಹುಡುಕಾಟದಲ್ಲಿ ಇದ್ದಾಗ ಅದನ್ನ ಹೇಳ್ತಾ ಇರ್ಬೇಕಾದ್ರೆ ಬೇಸಿಕಲಿ ದ ಬ್ಲಾಗರ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಜೊತೆಗೆ ಹೇಗೆ ಒಂದು ಕ್ಯಾರೆಕ್ಟರ್ ಜೊತೆಗೆ ಇರಬೇಕು ಅಂತ ಯೋಚನೆ ಮಾಡಿದಾಗ ಒಂದಿಷ್ಟು ಆಯ್ಕೆಗಳು ಬಂದಾಗ ಆಮೇಲೆ ಅದು ಆಗ್ಲಿಲ್ಲ ನಮಗೆ. ಅದಾದ್ಮೇಲೆ ಮತ್ತೆ ಒಂದಿಷ್ಟು ಆಡಿಷನ್ ಕಾಲ್ ಅಂತ ಹೋದೋ, ಅದರಲ್ಲೂ ಕೆಲವು ಸೂಟ್ ಆಗಲಿಲ್ಲ. ಆ್ಯಕ್ಚುಲಿ ಕೆಲವ್ರು ಹೇಳಿದ್ರು ನನಗೆ ಆಡಿಷನ್ ಕಾಲ್ ಅಂತ ಹಾಕ್ತೀರಾ ಬಟ್ ಸೆಲೆಕ್ಟ್ ಮಾಡಲ್ಲ ಅಂತಲ್ಲ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ನಾನು ಅದೇ ರೀತಿ ಕೆಲವು ಪಾತ್ರಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾವ ಸೂಟ್ ಆಗುತ್ತೋ ಯಾವ್ದು ಅನಿಸುತ್ತೋ ಅದನ್ನು ಖಂಡಿತವಾಗೂ ಇದು ಮಾಡ್ತೀವಿ. ಯಾಕೆಂದರೆ ಸುಮ್ಮನೆ ಏನು ಪೋಸ್ಟ್ ಮಾಡಲ್ಲ, ಅದು ಬೇಕಿಲ್ಲ ಆ್ಯಕ್ಚುಲಿ. ಹಾಗಾಗಿ ಅದಾದ್ಮೇಲೆ ಮತ್ತೆ ರಚನಾ ಇಂದಿರೋ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರಿಗೂ ಕತೆ ಇಷ್ಟ ಆಯಿತು, ಇದಾಯಿತು ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಆನ್ಬೋರ್ಡ್ ಆಗಿದ್ದು. ಇನ್ಫ್ಯಾಕ್ಟ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಫ್ರೇಮಲ್ಲಿ. ನಿಮ್ಗೆ ಥಾಟ್ ಇತ್ತ ಅಂದ್ರೆ ರಚನಾ ಇಂದರ್ಗೂ ನಂಗೂ ಸೂಟ್ ಆಗುತ್ತಾ ಅಥವಾ ನಂಗೆ ಸೂಟ್ ಆಗ ಊರ್ನೇ ಹುಡುಕ್ಬೇಕು ಅಂತ ಏನಾದಿತ್ತ? ಯಾವ ತರ ಇಲ್ಲ ಅಂದ್ರೆ ಇಲ್ಲ, ನಾನು ಬೇಸಿಕಲಿ ತುಂಬಾ ಅದನ್ನ ಆ ಇದರದಲ್ಲಿ ನೋಡಲ್ಲ. ಅವ್ರು ಫಸ್ಟ್ ಒಪ್ಕೋತಾರ, ಅದು ಮುಖ್ಯ ಆಗುತ್ತೆ. ಅಂದ್ರೆ ನಾವು ಕತೆ ಹೇಳಿದ್ಮೇಲೆ ಅವ್ರ ಕಡೆಯಿಂದನೂ ಬರ್ಬೇಕು ಆ ಕನೆಕ್ಟಿವಿಟಿ ಅನ್ನೋ ಪಾಯಿಂಟ್. ಹಂಗ ಅನ್ನಿಸಿದಾಗ ಸಾಕಷ್ಟು ಜನಕ್ಕೆ ಹೇಳಿರ್ತೀವಿ ಆ ಪಾಯಿಂಟ್ ಅಲ್ಲಿ. ಯಾಕಂದ್ರೆ ಕೆಲವ್ರಿಗೆ ಇಷ್ಟ ಇರ್ತದೆ, ಅವ್ರದ್ದೇನೋ ಇದೆಲ್ಲ ಮಾಡೋಕ್ಕಾಗಲ್ಲ, ಸ್ಕೆಡ್ಯೂಲ್ ಇರ್ತದೆ, ಏನೇನೋ ಆಗುತ್ತೆ. ಬಟ್ ಇವ್ರು ಹೇಳಿದಾಗ ಇಂಟ್ರೆಸ್ಟ್ ತೋರಿಸಿದ್ರು. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ರು ಒಂದಿಸಿ ನೋಡಿದ್ದೆ ಈ ತರ ಅಂತೆಲ್ಲ ಹೇಳಿದಾಗ ಓಕೆ ಅವರು ಅಷ್ಟೇ ಮ್ಯೂಚುವಲ್ ಆಗಿ ಇಷ್ಟಪಟ್ಟು ಬಂದ ತಕ್ಷಣ ಓಕೆ ಅವ್ರು ಇಷ್ಟಪಟ್ಟು ಬರ್ತಿದ್ರೆ ಮತ್ತೆ ಆನ್ ಸ್ಕ್ರೀನಲ್ಲೂ ಕೂಡ ನಿಮ್ಮಿಬ್ರದ್ದು ಪೇರ್ ಓಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಅನಿಸುತ್ತು. ಓಕೆ, ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಅವರು ಜಾಯ್ನ್ ಆಗಿದೆ. ಯಾಕೆಂದ್ರೆ ಹೇಳ್ಬೇಕು ಅಂತಂದ್ರೆ ನಾವು ಫಸ್ಟ್ ಶೆಡ್ಯೂಲ್ ಮುಗಿದ್ಮೇಲೆ ಅವ್ರು ಜಾಯ್ನ್ ಆಗಿದ್ದು. ಹಂಗಾಗಿ ಇದಾಗಿದ್ದು. ನಾನು ತುಂಬಾ ಲಾಸ್ಟ್ ಅಲ್ಲೇ ಹೀರೋಯಿನ್ ಸೆಲೆಕ್ಟ್ ಆಗಿದ್ದು ಈ ಸಿನಿಮಾಗೆ. ಅವ್ರು ಜಾಯ್ನ್ ಆಗಿದ್ದು ನಮ್ಮ ಇದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನು
ಇವರು ರಾಜೇಶ್ ನಟರಂಗ ಸರ್, ಇನ್ನು ಅವ್ರ ಬಗ್ಗೆ ಎಲ್ಲ ನಾವೇನು ಹೇಳಬೇಕಾಗೇ ಇಲ್ಲ. ಅವರು ಕೂಡ ಒಂದು ಇದರಲ್ಲಿ ತುಂಬ ಅದ್ಭುತವಾದ ಪಾತ್ರ, ವಿಶ್ವನಾಥ್ ಅನ್ನೋ ಒಂದು ಪಾತ್ರ, ಅದು ತುಂಬ ಚೆನ್ನಾಗಿ ಇದೆ ಈ ಸಿನಿಮಾದಲ್ಲಿ ಅವ್ರದ್ದು. ಸೊ ನೀವು ನೋಡಿ ಅದನ್ನು. ಅದಾದಮೇಲೆ ಇನ್ನು ಅಜಿತ್ ಅಂಡೆ ಸರ್ ಮಾಡಿದ್ದಾರೆ ಇದರಲ್ಲಿ, ಅವ್ರದ್ದು ಕೂಡ ತುಂಬ ಒಳ್ಳೆ ಪಾತ್ರ. ಇನ್ನು ಸ್ವಾತಿ ಮೇಡಮ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನು ನಿಹಾರ್ ಸ್ನೇಹಿತರ ಬಳಗ ಕೂಡ ಇದೆ, ಅವ್ರ ಗ್ಯಾಂಗು ಮತ್ತು ಆಪೋಸಿಟ್ಟು ಕೆಲವು ಹುಡುಗರುಗಳು ಈ ಥರದ್ದೆಲ್ಲ. ಅದರಲ್ಲೆಲ್ಲ ಇದ್ರ ಕೆಲವು ಕ್ಯಾರೆಕ್ಟರ್ಗಳ ಹೆಸರುಗಳಿದೆ. ವಾಕ್ಮನ್ ಅನ್ನೋ ಒಂದು ಪಾತ್ರದಲ್ಲಿ ಆಹಾದ್ ಅಂತ ಮಾಡಿದ್ದಾರೆ. ಆಮೇಲೆ ಶ್ರೀವತ್ಸ, ಶ್ರವಣ್, ತುಂಬ ಜನ ಪಾತ್ರಗಳನ್ನು ಮಾಡಿದ್ದಾರೆ ಇದಿದ್ದಾರೆ ರೀಲ್ಸ್ ರಂಜನ್ ಅನ್ನೋ ಕ್ಯಾರೆಕ್ಟ್ರಲ್ಲಿ. ಸೊ ಇದ್ರ ಜೊತೆಗೆ ಇನ್ನು ಅಶ್ವಿತಾ ಅವರು ಕೂಡ ಜಾಯಿನ್ ಆದರು. ಸಾಕಷ್ಟು ಕಲಾವಿದರು. ಮತ್ತು ನಾನು ಹೇಳ್ದಂಗೆ ಆಗಲೇ ನಾರ್ತ್ ಈಸ್ಟ್ ಪೋರ್ಷನ್ಸಲ್ಲೆಲ್ಲ, ನಾರ್ತ್ ಈಸ್ಟ್ ಅಂದರೆ ಈ ಸಿನಿಮಾದ ಟ್ರಾವೆಲಲ್ಲಿ ಅಂದರೆ ಅಷ್ಟು ಬರುತ್ತೆ. ಅಂದರೆ ಒಂದು 25 ದಿನ ಮೂಡಿಗೆರೆಯಲ್ಲಿ ಶೂಟ್ ಮಾಡಿದ್ದೀವಿ, ಒಂದು 20 ದಿನ ಸರಿ ಇನ್ನೆಲ್ಲ ಉಳಿದ ಭಾಗಗಳಲ್ಲಿ ಅಂದರೆ ಕೇರಳದಲ್ಲಿ ಶೂಟ್ ಮಾಡಿದ್ದೀವಿ, ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ, ಆಮೇಲೆ ಶಿಲ್ಲಾಂಗ್, ಚಿರಾಪುಂಜಿ, ಬಾಂಗ್ಲಾ ಬಾರ್ಡ್ರಲ್ಲಿ. ಸೊ ಸಾಕಷ್ಟು ಪ್ರದೇಶದಲ್ಲಿ ಶೂಟ್ ಮಾಡಿರೋದ್ರಿಂದ ಅಲ್ಲಿ ಕಲಾವಿದರನ್ನ, ಈವನ್ ಕೇರಳದಲ್ಲಿ ನಾವು ಶೂಟ್ ಮಾಡ್ಬೇಕಂದ್ರೆ ಇನ್ಫ್ಯಾಕ್ಟ್ ಕೇರಳದ ಆರ್ಟಿಸ್ಟ್ ಇಬ್ಬರನ್ನ ಬಳಸ್ಕೊಂಡಿದ್ದೀವಿ. ಸಿದ್ಧಾರ್ಥ್ ಅಂತ ಒಬ್ರು, ಇನ್ನೊಬ್ರು ಕೂಡ ಒಂದು ಡೀನ್ ಕ್ಯಾರೆಕ್ಟರ್ ಮಾಡಿದ್ರೆ ಅಲ್ಲಿ ಕಲಾವಿದರೆ ಅವರು. ಸೊ ಅವ್ರನ್ನ ಬಳಸಿದ್ವಿ. ಅಂಡ್ ಅಲ್ಲಿ ನೇಟಿವಿಟಿ ಆಕ್ಚುಲಿ ಮಲಯಾಳಂ ಲ್ಯಾಂಗ್ವೇಜನ್ನೇ ಬಳಸ್ಕೊಂಡು ಇದನ್ನ ಇದು ಮಾಡಿ ಆ ನಿಟ್ಟಿನಲ್ಲಿ ತುಂಬ ಪ್ರಿಪೇರ್ ಆಗಿ ಏನು ಬೇಕು ಆ ನೇಟಿವ್ನ ಕಟ್ಕೊಡೋಕ್ಕೆ ಆ ಊರ ಜಾಗದಲ್ಲಿ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಇನ್ಫ್ಯಾಕ್ಟ್ ಚಿರಾಪುಂಜಿ ಪೋರ್ಷನ್ಸಲ್ಲೂ ಕೂಡ ಅಲ್ಲಿ ಊರಿನ ಕಲಾವಿದರೇ ಕೂಡ ನಟಿಸಿದ್ದಾರೆ. ಅಲ್ಲಿನ ಲಾರಾ ಅಂತ ಆಕ್ಚುಲಿ ನಮಗೆ ಅಲ್ಲಿ ಹೋದಾಗ ಊಟ ಎಲ್ಲ ಕೊಡ್ತಿದ್ರು ನೋಡಿ, ಅವ್ರ ಕೈಲೇ ಆಕ್ಟಿಂಗ್ ಮಾಡಿಸಿದೀವಿ. ಸೊ ಹೀಗೆ ಒಂದು ಜರ್ನಿಲಿ ಸಾಕಷ್ಟು ಕಲಾವಿದರು. ಇನ್ನು ಇದ್ರದ್ದು ಪೋರ್ಷನ್ಲಿ ಶ್ವೇತಾಂಶು ಬೋರಾ ಅಂತ ಅವರು ತುಂಬ ಥಿಯೇಟ್ರಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಅವರು ಇಂಗ್ಲಿಷ್ ನಾಟಕಗಳಲ್ಲಿ ಮಾಡ್ತಾ ಇದ್ರು. ಅವರು ಕೂಡ ತುಂಬ ಒಂದು ಒಳ್ಳೆ ಪಾತ್ರವನ್ನು ಮಾಡಿದ್ದಾರೆ. ಸೊ ತುಂಬ ಸಾಕಷ್ಟು ಕಲಾವಿದರ ಹಿಂಡೆ ಇದೆ ಈ ತೀರ್ಥರೂಪ ತಂದೆಯವರಲ್ಲಿ. ಎಲ್ಲ ಪಾತ್ರಗಳು ನಿಮಗೆ ಕನೆಕ್ಟ್ ಆಗಿ ಕೊನೆಗೆ ಈ ತೀರ್ಥರೂಪ ತಂದೆಯವರಿಗೆ ಏನು ಅನ್ನೋದನ್ನ ನೀವು ವಿಟ್ನೆಸ್ ಮಾಡ್ತೀರಾ. ಸೊ ಇದು ನಮ್ಮ ತಂಡ ತೀರ್ಥರೂಪ ತಂದೆಯವರಿಗೆ ಜರ್ನಿಲಿ ಟ್ರಾವೆಲ್ ಆಗಿರೋದು. ಸೊ